ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತೇನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಇವತ್ತು ಈ ಸ್ಟೋರಿನಲ್ಲಿ ಅವಳ ಮಗಳು ಅಂದರೆ ಆದ್ಯ ಸಿಕ್ಕಿದ್ದಾಳೆ. ಸಿಕ್ಕಿದ್ರೂ ಅಮ್ಮನ ಮುಖ ನೋಡೋಕ್ಕೂ ಅವಳು ಇಷ್ಟಪಡ್ತಾ ಇಲ್ಲ. ನಿನ್ನ ಮುಖ ನೋಡೋಕೆ ಇಷ್ಟ ಇಲ್ಲ, ನೀವು ಹೋಗಿ ಮಮ್ಮಿ, ನನ್ನ ಹಿಂಸೆ ಮಾಡಬೇಡಿ ಅಂಥೇಳಿ ದೂಕ್ಬಿಡ್ತಾಳೆ. ಆಮೇಲೆ ಅವನ ಲವ್ವರ್ ಬರ್ತಾನೆ. ಅಲ್ಲಿ ಲವ್ವರ್ ಬಂದು ಅನುಪಮ ಅಳ್ತಾ ಕೂತಿರ್ತಾಳೆ. ಏನಕ್ಕೆ ಅಳ್ತಾ ಇದ್ದೀರಾ ಆಂಟಿ ಅಂತ ಕೇಳಿದಾಗ, ಹೀಗೆ ನನ್ನ ಮಗಳು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ, ಬರಲ್ವಂತೆ, ನನ್ನ ಜೊತೆ ಇರಲ್ವಂತೆ ಅಂತೇಳಿ ತುಂಬಾ ರಂಪಾಟ ಮಾಡ್ತಿರ್ತಾಳೆ. ವಿಧವಾಗಿ ಬೇಡ್ಕೊಂಡ್ರು ಅವಳು ಕೇಳೋದೇ ಇಲ್ಲ. ನಂದೇನು ತಪ್ಪಿಲ್ಲ ಕಂದ ಅಂದ್ರೂ, ಇಲ್ಲ ನೀವೇ ತಪ್ಪು ಮಾಡಿದ್ದು ಮಮ್ಮಿ, ನಮ್ಮ ಪಪ್ಪ ಸಾಯೋಕ್ಕೆ ನೀವೇ ಕಾರಣ, ನಿಮ್ಮಿಂದನೇ ನಮ್ಮ ಪಪ್ಪ ಸತ್ತಿದ್ದು ಅಂತ. ಅವಳು ಫ್ಲೈಟ್ ಕ್ರಾಸಾಗಿ ಸತ್ತಿದ್ದು ಮಗಳೇ ಅಂದರೂ ಕೇಳಂಗಿಲ್ಲ. ಇಲ್ಲ ನಿಮ್ಮಿಂದನೇ ನಮ್ಮ ಪಪ್ಪ ಸತ್ತಿದ್ದು, ನಾನು ಇಷ್ಟೊಂದು ಕಷ್ಟಪಡೋಕ್ಕೆ ನೀವೇ ಕಾರಣ, ನಿಮ್ಮಿಂದನೇ ನನಗೆ ಇಷ್ಟೊಂದು ಕಷ್ಟ ಅಂತೆಲ್ಲ ಹೇಳ್ತಾಳೆ. ನಾನು ಕಷ್ಟಪಟ್ಟಿದ್ದೀನಿ ಮಗಳೇ, ನೀನಲ್ಲ. ನೀನು ಯಾಕೆ ಬಂದೆ, ನನ್ನ ಜೊತೆನೇ ಇರಬೇಕಿತ್ತು ಅಂತ. ನೀವು ಪೊಲೀಸಿಗೆ ಇಟ್ಕೊಡ್ತೀನಿ ಅಂದಿದ್ದಕ್ಕೆ ನಾನು ಎದ್ರುಕೊಂಡು ಬಂದಿದ್ದಲ್ವ. ಎಲ್ಲ ಹೇಳ್ತಾಳೆ ಪರಿಪರಿಯಾಗಿ. ಏನು ಹೇಳಿದ್ರೂ ಅವಳು ಕೇಳೋದೇ ಇಲ್ಲ. ಅಳ್ತಾಳೆ, ತಲೆ ಕೆಚ್ಕೋತಾಳೆ, ಎಲ್ಲ ಮಾಡ್ತಾಳೆ. ಏನು ಮಾಡಿದ್ರೂ ನಾ ಬರಲ್ಲ ಅಂದಮೇಲೆ ಬರಲ್ಲ, ಬರಲ್ಲ ಅಂತೇಳಿ. ಅಂದರೆ ಅವಳಿಗೂ ನೋವು ಆಗಿರುತ್ತೆ ಪಾಪ. ಆ ಟೈಮಲ್ಲಿ ಯಾರೂ ಇಲ್ಲ, ಒಂದು ವಯಸ್ಸಿಗೆ ಬಂದು ಹುಡುಗಿ ಬೀದಿಲಿದ್ಲಲ್ವ, ಅದು ಸೇಡು ಹುಟ್ಬಿಟ್ಟಿದೆ. ಆ ಮಗುಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅನುಪಮಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪಾಪ ಅವಳು ಎಲ್ಲ ಕಡೆ ಹುಡ್ಕಿದ್ಲು, ಹುಡ್ಕೋ ಕಡೆ ಎಲ್ಲ ಹುಡ್ಕಿದ್ಲು. ಎಲ್ಲಿದ್ದರೂ ಬಾ ಮಗಳೇ ಅಂತಲೂ ಕರೆದ್ಲು. ಏನು ಮಾಡೋಕ್ಕಾಗುತ್ತೆ. ಅವಳು ಸಿಗಲಿಲ್ಲ. ಇವಳು ಎಷ್ಟು ಹುಡ್ಕಿದ್ರೂ ಇಲ್ಲಿವರೆಗೆ ಹುಡುಕ್ತಾನೆ ಇದ್ಲು. ಇವಾಗಾದರೂ ಸಿಕ್ಕಿದ್ದಾಳೆ. ದ್ವಾರಕದಲ್ಲಿ ದೇವರು ಪೂಜೆ ಮಾಡ್ಸೋಕ್ಕೆ ಅಂತ ಬಂದಳು. ಆದರೂ ಇಲ್ಲಿ ಸಿಕ್ಕಿದ್ದಾಳೆ. ಸಿಕ್ಕಿದ್ರೂ ಪಾಪ ಹುಡುಗಿ ಎಲ್ಲ ನೆನ್ಕೊಂಡು ಅಳುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಬೇರೆ ಹೆಸ್ರು ಇಟ್ಕೊಂಡಿದೆ, ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾಯಿದೆ. ಅನಾಶ್ರಮದಲ್ಲಿ ಒಂದು 10 ಮಕ್ಕಳು ಇಟ್ಕೊಂಡಿದೆ, ಒಂದು ತಾತ ಇದೆ, ಇನ್ನೊಂದು ಹುಡುಗಿ ಇದೆ. ಎಲ್ಲೋ ದುಡ್ಕೊಂಬಂದು ಹೆಂಗೋ ಜೀವನ ಮಾಡ್ತಾಯಿದ್ದಾರೆ. ಆದರೆ ಅಲ್ಲಿ ಬಾಡಿಗೆ ಕಟ್ಟೋಕೆ ಆಗ್ತಾಯಿಲ್ಲ. ಆ ಮಕ್ಕಳು ಸಾಕ್ಕೊಂಡು ಬಾಡಿಗೆ ಕಟ್ಟೋದಂದ್ರೂ ಭಾಳ ಕಷ್ಟ ಆಗ್ತಿದೆ ಹುಡುಗಿಗೆ. ಆದ್ರೂ ಅಮ್ಮನ ಮುಖ ನೋಡೋಕ್ಕೆ ಹುಡುಗಿಗೆ ಇಷ್ಟ ಇಲ್ಲ. ಇಷ್ಟು ಬೇಜಾರು ಮಾಡಾಕಿದ್ದಾರೆ ಅಂದರೆ, ಅಲ್ಲಿ ತುಷಾರು ಮತ್ತು ಪಾವನಿ ದ್ವೇಷ ಸಾಧಿಸ್ತಾರೆ ಅಮ್ಮನ ನೋಡಿದ್ರೆ. ಇಲ್ಲಿ ಈ ರೀತಿ. ಅಲ್ಲಿ ಅವನು ತುಷಾರು ಬಿಸ್ನೆಸ್ ಎಲ್ಲ ಹಾಳು ಮಾಡಿಕೊಂಡು, ಎಲ್ಲ ಲಾಸ್ ಮಾಡಿಕೊಂಡು, ಮಸಾಲೆ ಎಲ್ಲ ಡೂಪ್ಲಿಕೇಟ್ ಮಾಡಿ, ಅಲ್ಲಿ ಅವನು ರಂಪಾಟ ಮಾಡಿ ಏನೂ ಇಲ್ಲ, ತಿನ್ನೋಕ್ಕೆ ಗತಿ ಇಲ್ದಂಗೆ ಮಾಡ್ಕೊಂಡು ಕೂತಿದ್ದಾನೆ. ಇಲ್ಲಿ ಪಾಪ ಈ ಹುಡುಗಿ ಕೈ ಸಿಕ್ಕಿದ್ದು ನಾನು ಬರಲ್ಲ ಅಂತ ಹೋಗ್ತಾಯಿದೆ. ನಾನು ಬರಲ್ಲ ಮಮ್ಮಿ, ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ ಅಂತೇಳಿ. ಎಷ್ಟೇ ಬೇಡ್ಕೊಂಡ್ರಲ್ಲ, ಕೈ ಮುಗಿದ್ರಲ್ಲ, ಏನೇ ಮಾಡಿದ್ರೂ ನಾನು ಬರಲ್ಲ ಅಂದಮೇಲೆ ಬರಲ್ಲ ಅಂತ ಹುಡುಗಿ ಹಠ ಹಿಡ್ದು ಕೂತಿದೆ. ಹೆಂಗೋ ದ್ವಾರಕಾಗೆ ಹೋಗಿ ದೇವಸ್ಥಾನದ ಬಾಗ್ಲಲ್ಲಿ ಕೂತಾಗ ತಾತಕ್ಕೆ ಸಿಕ್ಕಿ ಕರ್ಕೊಂಡೋಗಿ ಏನೋ ಒಂದು ನೆಲೆ ಮಾಡಿ ಪಾಪ ಹೆಂಗೋ ಜೀವನ ಮಾಡ್ಕೋತಿದೆ. ಆದರೆ ಇವಾಗ ಇವಳಿಗೆ ಅನುಪಮಗೆ ಸಿಕ್ಬಿಟ್ಟಿದೆ. ಇವಾಗ ಇವಳಿಗೆ ಮಗಳು ಬೇಕು. ಅವ್ರು ಯಾರೂ ಇವಳು ಮಕ್ಕಳಾಗೆ ಉಳಿಲಿಲ್ಲ, ಅದು ಬೇಜಾರು. ಅಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ರೂ ಗಂಡ ಬಿಟ್ಟ, ಬೇರೆ ಮದುವೆ ಆದ. ಈಗ ಎಲ್ಲವನೇ ಅಂತಲೇ ಗೊತ್ತಿಲ್ಲ. ಈ ಕಡೆ ಅತ್ತೆ ಮಾವ ಎಲ್ಲನೂ ಇಟ್ಕೊಂಡು, ನಾದಿನಿ ಮಕ್ಕಳು ಎಲ್ಲನೂ ಇಟ್ಕೊಂಡು ಸಾಕ್ತಾಯಿದ್ದಾಳೆ, ಮೊಮ್ಮಕ್ಕಳುಗಳೆಲ್ಲನೂ. ಆದರೆ ಅವಳು ಮನಸ್ಸಿಗೆ ನೆಮ್ಮದಿನೇ ಕೊಡ್ತಾಯಿಲ್ಲ ಯಾರೂ. ತುಂಬ ನೋವು ಕೊಡ್ತಾರೆ. ಅದು ಕೂಡ ಅವಳಿಗೆ ತುಂಬಾ ಹಿಂಸೆ ಆಗ್ತಿದೆ. ಮಗಳು ತಪ್ಕೊಂಡು ಅಳ್ತಾಳೆ, ಬಾ ಮಗಳೇ ಅಂತಾಳೆ, ಬಾ ಕಂದ ಅಂತಾಳೆ. ಏನೇ ಮಾಡಿದ್ರು ಪಾಪ ಆ ಹುಡುಗಿನೂ ತಪ್ಪಿಲ್ಲ ಬಿಡಿ. ಆ ಹುಡುಗಿ ಏನು ಮಾಡಿದ್ರು ಮನಸ್ಸು ಕರಗ್ತಿಲ್ಲ. ನೋವು ಆಗಿದೆ ಹೌದು. ನಾನೆಲ್ಲೋ ದುಡ್ಕೊಂಡು ತಿಂತೀನಿ, ನಾನು ಇವಾಗೇನು ಯಾರಿಗೂ ಹೆದರಬೇಕಾಗಿಲ್ಲ ಅನ್ನೋದು ಆ ಹುಡುಗಿದು. ಲವ್ವರ್ಗೂ ಹೇಳುತ್ತೆ, ನನ್ನ ಮಮ್ಮಿ, ನನ್ನ ತಾಯಿ, ನನ್ನ ತಾಯಿ ವಿಷಯ ನೀನು ಬರಬೇಡ ಮಧ್ಯದಲ್ಲಿ ಅಂತ. ತಾಯಿ ಅಂತ ಒಪ್ಕೊಳ್ತೀಯಲ್ವಂತ. ಇವರು ಅನುಪಮ ಒಂದು ಲಾಕೆಟ್ ಹಾಕ್ಕೊಂಡಿದ್ದಾಳೆ, ಆ ಹುಡುಗಿನೂ ಕೂಡ ಒಂದು ಲಾಕೆಟ್ ಹಾಕ್ಕೊಂಡಿದ್ದಾಳೆ. ಲಾಕೆಟ್ಗಳಂತೂ ಕತ್ತಲ್ಲಿ ಇದ್ದೇ ಇದ್ದಾವೆ. ಬಾಂಧವ್ಯ ಅಂತೂ ಬಿಟ್ಟು ಹೋಗಲ್ಲ. ಆದರೂ ಕೂಡ ಆ ಹುಡುಗಿಗೆ ತುಂಬ ಹಿಂಸೆ ಆಗಿಬಿಟ್ಟಿದೆ. ಅಪ್ಪನ ಸಾಯಕ್ಕೆ ಕಾರಣ ಆದ್ರಲ್ಲ ಅನ್ನೋದೇ ಒಂದು ಚಿಂತೆ ಆಗಿದೆ. ಆದರೆ ಅನುಪಮ ಅಲ್ಲಿ ಕಾರಣ ಆಗಿರಲಿಲ್ಲ. ಅವನು ಆಸ್ತಿ ವಿಷಯಕ್ಕೆ ಮಾತಾಡೋಕ್ಕೆ ಹೋಗ್ತೀನಿ ಅಂತೇಳಿ ಕೆಲಸದ ಮೇಲೆ ಹೋದವನು ಪಾಪ ವಾಪಸ್ಸೇ ಬರಲಿಲ್ಲ. ಅದೇನಾಯಿತೋ ಏನೋ ಗೊತ್ತಾಗಲಿಲ್ಲ. ಫ್ಲೈಟ್ ಕ್ರಾಸ್ ಆಯಿತು ಅಂತಾರೆ, ಏನಾಯಿತೋ ಏನೋ. ಇವಳು ಕೈ ಮುಗಿದು ಪರಿಯಾಗಿ ಬೇಡ್ಕೋತಾಳೆ ದ್ವಾರಕದಲ್ಲಿ.
ಬಾ ಮಗಳೇ ನಿಂದಮ್ಮಯ್ಯ ಅಂತೀನಿ, ನಿನ್ನ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ, ನಾನು ಒಂಟಿಯಾಗಿ ಹೋಗಬೇಡ ಮಗಳೇ, ನನ್ನ ಒಂಟಿಯಾಗಿ ಬಿಟ್ಟು ಹೋಗಬೇಡ, ಬಾ ಮಗಳೇ ಬಾ ಮಗಳೇ ಅಂತ ಸಾರಿ ಸಾರಿ ಬೇಡ್ಕೋತಾಳೆ. ಏನೇ ಬೇಡಿದ್ರೂ ಹುಡುಗಿ ನನಗೆ ಬರೋದೇ ಇಲ್ಲ ಅಂತ ಹಠ ಹಿಡ್ದು ಕೂತಿದೆ. ಇವಾಗ ಎಷ್ಟೇ ಕರೆದ್ರೂ ಇಲ್ಲ, ಕೈ ಮುಗಿದ್ಬಿಟ್ಟು ನಾನು ಬರಲ್ಲ ಅಂತ ಹೊರಟೋದ್ಲವಳು. ಅವಳು ಹೋಗ್ತಿರುವಾಗ ಅವಳ ಲವ್ವರು ಇತ್ಲಾಗ ಅನುಪಮಗೂ ಹೇಳೋಕ್ಕಾಗಲ್ಲ, ಅವಳಿಗೂ ಹೇಳೋಕ್ಕಾಗಲ್ಲ. ಪಾಪ ಅವ್ನು ಸುಮ್ಮನೆ ನಿಂತ್ಬಿಟ್ಟಿದ್ದಾನೆ. ಅವನಿಗೆ ಕೆಲವೊಂದು ಸ್ಟೋರಿಗಳು ಏನೂ ಗೊತ್ತೇ ಇಲ್ಲ ಹೇಳ್ಬೇಕಂದ್ರೆ, ಏಕೆಂದರೆ ಅವನು ಹೊಸ್ಪ ಅಲ್ಲ. ಈ ಹುಡುಗಿ ಲವ್ ಮಾಡೋದ್ರಿಂದ ಅವ್ರ ಅಮ್ಮ ಸಿಕ್ಕಿದ್ದಾಳೆ ಇಲ್ಲಿ. ಏನು ವಿಷಯನೂ ಗೊತ್ತಿಲ್ಲ, ಬೆಂಗಳೂರಲ್ಲಿ ಏನು ನಡೀತು ಅಂತ ಗೊತ್ತಿಲ್ಲ, ದ್ವಾರಕದಲ್ಲಿ ಬಂದು ಹೆಂಗಿದ್ಲು ಅಂತ ಗೊತ್ತಿಲ್ಲ, ಏನಿಲ್ಲ. ಹುಡುಗಿ ಚೆಂದ ಇದ್ದಾಳೆ, ಇವನು ಲವ್ ಮಾಡಿದ್ದಾನೆ ಅಷ್ಟೇ ಅಲ್ಲಿ ಗೊತ್ತಿರೋದು. ಹೀಗೆ ಅವಳು ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅನಾಥಾಶ್ರಮದಲ್ಲಿ ಎಲ್ಲ ಹೊರ್ಗಡೆ ಹಾಕಿ ಆಚೆ ನುಗ್ತಿದ್ದಾರೆ. ಅದೆಷ್ಟು 5 ಲಕ್ಷನೋ ಎಷ್ಟೋ ಕಟ್ಟಬೇಕು ಅಂತೇಳಿ. 5 ಲಕ್ಷ ಎಲ್ಲಿಂದ ತರ್ತಾಳೆ? ಮಕ್ಕಳನ್ನೆಲ್ಲ ಆಚೆ ಹಾಕ್ತಾಯಿದ್ದಾರೆ. ಇವಳು ನೋಡಿದರೆ ಅಮ್ಮನೂ ಬೇಡ ಅಂತ ಹೋಗ್ತಾ ಇದ್ದಾಳೆ. ಅಲ್ಲಿ ತಾತ ಮತ್ತು ಎಲ್ಲ ಬಾಯಿ ಬಡ್ಕೊತಾ ಇದ್ದಾರೆ, ಆಶ್ರಮದಿಂದ ಆಚೆ ಹಾಕ್ತಿದ್ದಾರಲ್ಲ ಅಂತೇಳ್ಬಿಟ್ಟು. ಈ ಥರ ಎಲ್ಲ ಸನ್ನಿವೇಶಗಳು ನಿಜ ಜೀವನದಲ್ಲಿ ನಡೆಯೋದು ಸಹಜನೇ, ತುಂಬಾ ನಡೀತವೆ. ಪಾಪ ಎಷ್ಟು ಕಷ್ಟ ಅಂದರೆ ಅದನ್ನು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಸುಖವಾಗಿದ್ದವ್ರಿಗೆ ಅವೆಲ್ಲ ಹೇಳೋಕ್ಕೆ ಹೋದರೆ ಏನೂ ಅರ್ಥ ಆಗಲ್ಲ. ಮತ್ತಿನ್ನೇನಪ್ಪ ಅಂತ ಅಂದರೆ ಅನುಪಮ ತುಂಬ ಕಷ್ಟಪಟ್ಟಿದ್ದಾಳೆ ಜೀವನದಲ್ಲಿ. ನಾನು ನೋಡಿರೋ ಮಟ್ಟಿಗೆ ಅಷ್ಟು ಕಷ್ಟ ಒಬ್ಬ ಹೆಣ್ಮಗಳಿಗೆ ಬಂದುಬಿಟ್ರಂತೂ ತುಂಬ ಕಷ್ಟ ಬಿಡಿ. ಜೀವನ ಮಾಡೋದೇ ತುಂಬ ಕಷ್ಟ. ಇಲ್ಲಿಂದ ಅಮೇರಿಕ ಹೋದ್ಲು, ಅಲ್ಲಿ ದೊಡ್ಡ ಹೆಸರು ಮಾಡಿದ್ಲು. ಕೊನೆಗೆ ಅದಿನ್ನೇನೋ ಹೊಟ್ಟೆ ಉರಿಯಿಂದ ಅಲ್ಲಿ ಬೆಂಕಿ ಬಿದ್ದು ಅದೆಲ್ಲ ಸುಟ್ಟೋಯ್ತು. ಅಲ್ಲಿ ಮಗಳು ಅಪ್ಪ ಒಂದು ಕಡೆ ಇದ್ದರು, ಇವಳೇ ಒಂದು ಕಡೆ ಇದ್ಲು. ಅಲ್ಲೂ ಪಾಪ ಅನುಜನ್ ಇವಳನ್ನು ಬಿಟ್ಟಿರಲಿಲ್ಲ, ಅಲ್ಲೂ ಸಪೋರ್ಟ್ ಮಾಡಿಕೊಂಡೇ ಇದ್ದ. ಆದರೆ ಕೈ ಮೀರಿ ಹೋಗ್ಬಿಟ್ಟಿದೆ. ಇದಾನೋ ಇಲ್ವೋ ಅದು ಗೊತ್ತಾಗಿಲ್ಲ. ನನ್ನ ಮನಸ್ಸು ಹೇಳುತ್ತೆ ಇರ್ಬೋದು ಅಂತ ಕಾಣುತ್ತೆ. ಅನುಜು ಸತ್ತಿರಲ್ಲ, ಇರ್ತಾನೆ ಅನಿಸುತ್ತೆ. ಈ ತಾತ ಪಾಪ ಬಾಡಿಗೆ ಕಟ್ಟೋಕ್ಕೆ 5 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕಟ್ಟುತ್ತೆ? ಕಟ್ಟೋಕ್ಕೆ ದುಡ್ಡು ಇಲ್ದಲೆ ಅಳ್ತಾ ಇದೆ. ಇವಳು ಎಲ್ಲೋಗವಳೆ ಆದ್ಯ ಅಂತ ಗೊತ್ತಿಲ್ಲ, ಅವಳು ಎಲ್ಲೋದ್ಲು ಅಂತ ಹುಡ್ಕಾಡ್ತಾರೆ, ಎಲ್ಲೂ ಇಲ್ಲ. ಇವ್ರು ನೋಡಿದರೆ ಜಪ್ತಿ ಮಾಡ್ತೀವಿ ಅಂತ ಬಂದರೆ 5 ಲಕ್ಷ ಕಟ್ಟಿದ್ರೆ ಮಾತ್ರ ಆಶ್ರಮ ಬಿಡ್ತೀವಿ, ಇಲ್ಲಾಂದರೆ ಖಾಲಿ ಮಾಡಿ ಅಂತ ಕೂತ್ಬಿಟ್ಟಿದ್ದಾರೆ. ಈ ಕಡೆ ಬಂದು ಇವಳು ಅಮ್ಮನಿಗೆ ಕೈ ಮುಗಿದು, ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ, ನನಗೆ ಬೇಡ, ನೀವು ನಮ್ಮಪ್ಪ ಸಾಯಕ್ಕೆ ನೀವೇ ಕಾರಣ, ಬಿಟ್ಬಿಡಿ ನನ್ನ ಅಂತೇಳಿ ತಿರ್ಕೊಂಡು ಹೊರಟೋಗ್ತಾಳೆ. ಎಷ್ಟೇ ಕರೆದ್ರೂ ಅವಳ ಮನಸ್ಸು ಬದಲಾಯಿಸಿ ಹೋಗೋದೇ ಇಲ್ಲ ಅಂತಾಳೆ. ಹಂಗಿರುವಾಗ ಅನುಪಮ ತನಗೆ ಏನು ಮಾಡೋಕ್ಕೆ ಸಾಧ್ಯ? ಬರೋದೇ ಇಲ್ಲ ಅಂದಾಗ ಏನು ಮಾಡೋಕ್ಕೆ ಸಾಧ್ಯ? ಏನು ಹೊತ್ಕೊಂಡು ಹೋಗೋಕ್ಕಾಗುತ್ತಾ? ಆಮೇಲೆ ಅನುಪಮ ಬಡ್ಕೊತಾಳೆ, ಅಳ್ತಾಳೆ. ಅವಳ ಲವ್ವರ್ ಹತ್ರ ಹೇಳ್ಕೊಂಡು ನನ್ನ ಮಗಳು ಹೋಗ್ತಿದ್ದಾಳೆ, ಹೇಳಪ್ಪ ನೀನು, ಹೇಳು ಹೇಳು ಅಂತ ಅವನಿಗೂ ಕೂಡ ಹೇಳ್ತಾಳೆ. ಎಷ್ಟೇ ಹೇಳಿದ್ರು ಅವಳೊಂಚೂರು ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳೋದು ಇಲ್ಲ, ಇದು ಮಾಡೋದಿಲ್ಲ. ಪಾಪ ಅವಳು ಎಷ್ಟು ಗೋಳಾಡ್ತಿದ್ದಾಳೆ ನೋಡಿ, ಅಳ್ತಾಳೆ, ಕರಿತಾಳೆ. ಅಯ್ಯೋ ಆ ಹುಡುಗ ಪಾಪ, ಆ ಹುಡುಗನೂ ಅಳ್ತಾ ಇದೆ ಅದ್ರ ಜೊತೆಗೆ ಸೇರಿಕೊಂಡು. ಅಂಥದ್ರಲ್ಲಿ ಸುಮ್ಮನಿರಿ ಆಂಟಿ, ನಾನಿದ್ದೀನಲ್ಲ ಸುಮ್ಮನಿರಿ ಆಂಟಿ ಅಂದ್ರೂ ಕೇಳ್ತಾ ಇಲ್ಲ. ಕೈಗೆ ಸಿಕ್ಕಿದ ಮಗಳು ಬೇರೆ ಕಡೆ ಹೊರಟೋಗ್ತಾಳೆ ಅಂದರೆ ಎಷ್ಟು ಬೇಜಾರಾಗುತ್ತೆ. ಸಾಕಿದ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟಿದ್ದೇ ಒಂದು ಮಗು ಅಂತಲ್ಲ, ಹೊಟ್ಟೆಯಲ್ಲಿ ಹುಟ್ಟಿದವ್ರು ಯಾರೂ ಈಗ ಸಾಕ್ತಾ ಇಲ್ಲ. ಪಾಪ ಸಾಕಿದ ಮಗಳು ಅನಾಥಾಶ್ರಮದಿಂದ ತಂದು ಸಾಕಿ ಅಷ್ಟು ಚೆನ್ನಾಗಿ ಬೆಳೆಸಿ, ಇವಾಗ ಆ ಮಗು ನಾನು ಇರಲ್ಲ ಅಂತ ಹೋದಾಗ ಅವಳಿಗೂ ನೋವಾಗಿರೋದ್ರಿಂದ ಅವಳು ಹಂಗೆ ಅಂತಿದ್ದಾಳೆ. ಈ ಕಡೆ ಬಂದು ಬೆಂಗಳೂರಲ್ಲಿ ಎಲ್ಲ ಬಿಸ್ನೆಸ್ ಲಾಸ್ ಮಾಡಿಕೊಂಡು ತಿನ್ನೋ ಕಣ್ಣಿಲ್ಲ, ತೆಕ್ಕೆ ಬಟ್ಟೆ ಇಲ್ಲ ಅಂದ್ಕೊಂಡು ಮಾಡ್ಕೊ ಕೂತಿದ್ದಾರೆ ಇವರು. ಆದರೆ ಈಗ ಅನುಪಮನ ಕೇಳು, ಅನುಪಮಗೆ ಫೋನ್ ಮಾಡು ಅವಳು ಬರಲಿ ಅಂತ. ಆಮೇಲೆ ಇವ್ರ ಮನೆಯಲ್ಲಿ ಅನುಪಮಗೆ ಅತ್ತೆಗೆ ನಾನು ಫೋನ್ ಮಾಡಿದ್ದೆ, ಆದ್ಯ ಸಿಕ್ಕಿದ್ದಾಳಂತೆ ಅಂತ ಹೇಳಿಬಿಡ್ತಾರೆ. ಅಯ್ಯೋ ಅವಳು ಬಂದರೆ ಭಾಳ ಕಷ್ಟ, ಅವಳು ಬರಬಾರ್ದು ನಮ್ಮ ಮನೆಗೆ, ಅವಳಿಂದನೇ ಇಷ್ಟೆಲ್ಲ ಆಗೋಕ್ಕೆ ಕಾರಣ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೋತಾರೆ. ಆಮೇಲೆ ಲಲಿತಾ ಈಶಾ ಎಲ್ಲಿದ್ದಾಳಂತೆ ಅಂದರೆ ಅವಳು ಚೆನ್ನಾಗಿದ್ದಾಳಂತೆ ಅಂದಾಗ, ಅಯ್ಯೋ ದೇವರೇ ಹೆಂಗಾದರೂ ಆಗಲಿ ಅಷ್ಟು ದೂರ ಕಳಿಸ್ಬಿಟ್ಟಿದ್ಲಪ್ಪ, ಅವನಿಗೆ ಬೇಡ ಅಂದರೂ ಕೇಳ್ದೇ ಫಿಲಮ್ಮು ಆ್ಯಕ್ಟ್ರ್ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೆಂಗೋ ದೇವ್ರ ದಯಿಂದ ಚೆನ್ನಾಗಿದ್ದಾಳಲ್ಲ, ಕ್ಷೇಮವಾಗಿದ್ದಾಳಲ್ಲ ಅಂತ ಕೈ ಮುಗಿತಾಳೆ ಲಲಿತಾ. ಈ ಕಡೆ ಸ್ಟೋರಿ ಇಷ್ಟು ನಡೀತಾ ಇದೆ. ಪಾಪ ದ್ವಾರಕದಲ್ಲಿ ಅನುಪಮ ಏನಾಯಿತು ಅಂತ ಕೇಳ್ತಿದ್ದಾಳೆ ಫೋನಲ್ಲಿ. ಆದರೆ ಅವರು ಬಿಡಿಸಿ ಎಲ್ಲ ಹೇಳೋಕ್ಕಾಯ್ತಿಲ್ಲ. ತುಷಾರೇ ಫೋನ್ ಮಾಡಿದ್ದಾನೆ ಇವಾಗ, ಏನಾಯಿತು ಅಂತ ಕೇಳ್ತಾವನೆ. ಹಿಂಗೆ ಮಸಾಲೆ ಪದಾರ್ಥ ಡೂಪ್ಲಿಕೇಟ್ ಆಗಿಬಿಟ್ಟು ಈ ಥರ ಎಲ್ಲ ವಾಪಸ್ ಬಂದುಬಿಟ್ಟಿದೆ, ಕೆಲಸದವರೆಲ್ಲ ಕೈ ಬಿಟ್ಬಿಟ್ರು, ಮಮ್ಮಿ ಎಲ್ಲ ಲಾಸ್ ಆಗೋಯ್ತು ಅಂತ ಹೇಳ್ತವನೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಅವಳು ಅಲ್ಲಿದ್ದಾಳೆ.
ಈಗ ಮಗಳು ಕೈಗೆ ಸಿಕ್ಕಿಲ್ಲ. ಈಗ ವಾಪಸ್ ಬರ್ತಾಳೋ ಬೆಂಗಳೂರಿಗೆ, ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಬಿಸ್ನೆಸ್ ಹೇಗೆ ಮಾಡ್ತಾಳೋ ಏನು ಕತೆನೋ ಪಾಪ. ಎಷ್ಟು ಕಷ್ಟ, ಎಲ್ಲ ಬಿಸ್ನೆಸ್ಸು ಹಾಕ್ಕೊತಾಳೆ, ಎಲ್ಲ ರೆಡಿ ಮಾಡಿ ಆಗುತ್ತೆ. ಅಷ್ಟೊತ್ತಿಗೆ ಯಾರ ಕೈಗಾರ ಒಪ್ಪಿಸಿ ಅತ್ಲಾಗ ಹಾಳಾಗೋಗುತ್ತೆ. ಇದೇ ಆಗ್ಬಿಟ್ಟಿದೆ ಪಾಪ ಅವಳ ಜೀವನದಲ್ಲಿ ಉದ್ದಕ್ಕೂ. ಅದೇ ಬೇಜಾರು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.